ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಒಂದು ವಿಡಿಯೋದಲ್ಲಿ ನಾವು 2021 ನಲ್ಲಿ ನಡೆದ ಕಂಪ್ಲೀಟ್ ಜನರಲ್ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕೆಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ನೋಡೋದ್ರಿಂದ ನೀವು 2020ನಲ್ಲಿ ನಡೆದ ಜನರಲ್ ಪೇಪರ್ ಅನ್ನು ಸರಿಯಾಗಿ ಬಿಡಿಸ್ಕೊಳ್ತಾ ಇದ್ದೀರಾ. ಸೊ ಇದರಿಂದ ನಿಮಗೆ 2024ನಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕೆಂಬುದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅದೇ ರೀತಿ 10 ಯೂನಿಟ್ಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ, ಯಾವ ರೀತಿ ಆನ್ಸರ್ಸ್ ಅನ್ನ ನೀಡಬೇಕು, ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಈ ಒಂದು ವಿಡಿಯೋದಿಂದ ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು ಮಂಡೇ ಇಂದ ಅಂದ್ರೆ 22/9/2024 ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಹೊಸ ಬ್ಯಾಚ್ ಅನ್ನ ನೀವು ಜಾಯ್ನ್ ಆಗೋದ್ರಿಂದ ಪೇಪರ್ 1 ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಸೊ ಇದರಿಂದ ಕೆಸೆಟ್ ಕ್ವಾಲಿಫೈ ಆಗೋದು ನಿಮಗೆ ಸರಳವಾಗ್ತದೆ. ಸೊ ನೀವೇನಾದ್ರೂ ಮುಂದೆ ಬರುವ 22/9/2024 ಈ ಒಂದು ಹೊಸ ಬ್ಯಾಚ್ ಅನ್ನು ನೀವೇನಾದ್ರೂ ಜಾಯ್ನ್ ಆದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಲೈವ್ ಕ್ಲಾಸಸ್ ಸಿಗ್ತಾ ಇವೆ, ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ, ಕಂಪ್ಲೀಟ್ ಮಾಕ್ ಟೆಸ್ಟ್ಗಳಿದ್ದಾವೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ನೀವು ಏನಾದರೂ ಜಾಯ್ನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ, ಸ್ಟೋರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಸೆಟ್ ಪೇಪರ್ 1 ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಆ್ಯಪ್ನಿಂದ ನೀವು ಜಾಯಿನ್ ಕೂಡ ಆಗ್ಬೋದು. ನಿಮಗೆ ಏನೇ ಸಮಸ್ಯೆ ಇದ್ರೂ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಅದೇ ರೀತಿ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ದೇರ್ ಆರ್ 20 ಪೀಪಲ್ ವರ್ಕಿಂಗ್ ಇನ್ ಆನ್ ಆಫೀಸ್. ದ ಫಸ್ಟ್ ಗ್ರೂಪ್ ಆಫ್ 5 ವರ್ಕರ್ಸ್ work during 8 a.m. to 2 p.m. The second group of 10 workers during 10 a.m. to 4 p.m. and the third group of 5 workers work during 12 noon to 6 p.m. There are 5 computers in the office. Which all the employees frequently use during which of the following hours the computers are likely to be used most? ಅಂದ್ರೆ ಇಲ್ಲಿ ಒಂದು ಕಚೇರಿ ಇದೆ. ಈ ಒಂದು ಕಚೇರಿಯಲ್ಲಿ 20 ಜನ ಕೆಲಸ ಮಾಡ್ತಾ ಇದ್ದಾರೆ. 5 ಮಂದಿ ಮೊದಲನೇ ತಂಡದಲ್ಲಿ 5 ಜನ ಇದ್ದಾರೆ. ಇವರು 8 ರಿಂದ 7 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ತಂಡದಲ್ಲಿ 10 ಜನ ಇದ್ದಾರೆ. ಇವರು 10 ರಿಂದ 4 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೂರನೇ ತಂಡದಲ್ಲಿ 5 ಜನ ಇದ್ದಾರೆ. ಇವರು 12 ರಿಂದ 6 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕಚೇರಿನಲ್ಲಿ 5 ಕಂಪ್ಯೂಟರ್ಗಳಿದ್ದಾವೆ. ಸೊ ಹಾಗಾದ್ರೆ ಯಾವ ಒಂದು ಅವಧಿಯಲ್ಲಿ ಕಂಪ್ಯೂಟರ್ಗಳು ಹೆಚ್ಚು ಬಳಕೆ ಆಗ್ತಾ ಇವೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ 10 AM to 12 noon, ಆಪ್ಷನ್ ಬಿ 12 noon to 2 PM, ಆಪ್ಷನ್ ಸಿ 2 PM to 4 PM, ಆಪ್ಷನ್ ಡಿ 4 PM to 6 PM. ಸೊ ಇಲ್ಲಿ ನೋಡಿದ್ರೆ ಫಸ್ಟ್ ರೌಂಡ್ ಟೈಮಿಂಗ್ ಬಂದ್ಬಿಟ್ಟು 8 AM to 2 PM, ಸೆಕೆಂಡ್ ರೌಂಡ್ 10 AM to 4 PM, ಥರ್ಡ್ ರೌಂಡ್ 12 AM to 6 PM. ಸೊ ಇಲ್ಲಿ ಎಲ್ಲರಲ್ಲೂ ಕೂಡ 6 ಅವರ್ಸ್ ಕಂಪ್ಯೂಟರ್ಗಳು ವರ್ಕ್ ಆಗ್ತಾ ಇವೆ. ಸೊ ಹಾಗಾದ್ರೆ ಯಾವ ಒಂದು ಅವಧಿಯಲ್ಲಿ ಕಂಪ್ಯೂಟರ್ಗಳು ಹೆಚ್ಚು ಬಳಕೆ ಆಗ್ತಾ ಇವೆ ಅಂತ ನೋಡಿದಾಗ ಆಪ್ಷನ್ ಎ ಬಂದ್ಬಿಟ್ಟು 10 AM to 12 PM ಅಂತ ಇದೆ. ಸೊ 10 AM ಮತ್ತು 12 PM ಸೆಕೆಂಡ್ ಶಿಫ್ಟ್ ಮತ್ತೆ ಥರ್ಡ್ ಶಿಫ್ಟ್ ನಲ್ಲಿ ಮಾತ್ರ ಇದೆ. ಸೊ ಅದೇ ರೀತಿ 2 PM to 4 PM 2 PM to 4 PM ಇದು ಕೂಡ 2 ಶಿಫ್ಟ್ಗಳಲ್ಲಿ ಮಾತ್ರ ಇದೆ. ಜೊತೆಗೆ 4 to 6 ಇದು ಕೂಡ 2 ಶಿಫ್ಟ್ಗಳಲ್ಲಿ ಮಾತ್ರ ಇದೆ. 4 to 6 ಇದು ಕೇವಲ ಒಂದು ಶಿಫ್ಟ್ ನಲ್ಲಿ ಬರ್ತಾ ಇದೆ. ಸೊ ಅದೇ ರೀತಿ ಆಪ್ಷನ್ ಬಿ ನೋಡಿದಾಗ 12 to 2 PM, ಸೊ 12 to 2 PM ಇದು ಮೊದಲನೇ ಶಿಫ್ಟ್ ನಲ್ಲಿನೂ ಬರ್ತಾ ಇದೆ, ಸೆಕೆಂಡ್ ಶಿಫ್ಟ್ ನಲ್ಲಿನೂ ಬರ್ತಾ ಇದೆ, ಮತ್ತೆ ಥರ್ಡ್ ಶಿಫ್ಟ್ ನಲ್ಲಿನೂ ಬರ್ತಾ ಇದೆ. ಸೊ ಹೀಗಾಗಿ ಈ ಒಂದು 12 AM ನಿಂದ 2 PM ವರೆಗೆ ಕಂಪ್ಯೂಟರ್ಗೂ ಹೆಚ್ಚು ಬಳಕೆ ಆಗ್ತಾ ಇವೆ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 2, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್. ಸರಣಿಯಿಂದ ತಪ್ಪಿ ಹೋಗಿರುವ ಸಂಖ್ಯೆಯನ್ನು ಹುಡುಕಿ. 4, 7, 11, 18, 29, 47. ಸೊ ನೆಕ್ಸ್ಟ್ ನಂಬರ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 123, 199. ಸೊ ತುಂಬಾ ಸರಳವಾಗಿದೆ. ಇಲ್ಲಿ 4 + 7 ಮಾಡಿದ್ದಾರೆ. 4 + 7 ಮಾಡೋದ್ರಿಂದ 11 ಬರ್ತಾ ಇದೆ. ಮತ್ತೆ 11 + 18 ಮಾಡೋದ್ರಿಂದ 29 ಬರ್ತಾ ಇದೆ. 18 + 29 47 ಬರ್ತಾ ಇದೆ. 29 + 47 ಮಾಡೋದ್ರಿಂದ 76 ಬರ್ತಾ ಇದೆ. ಮುಂದೆ 76 + 47 ಮಾಡಿದಾಗ 123 ಬರ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ 76 is the right answer. Question number 3, at a railway station a man said to a woman, a train leaves for New Jalpaiguri after every 1 hour 45 minutes. The last train has already left 50 minutes ago and the next train will leave at 5:15 PM. At what time this information was given to the woman? ಒಂದು ರೈಲು ನಿಲ್ದಾಣದಲ್ಲಿ ಒಬ್ಬ ಪುರುಷ
ಒಬ್ಬ ಮಹಿಳೆಗೆ ಹೇಳಿದನು, ಒಂದು ರೈಲು ಪ್ರತಿ 1 ಗಂಟೆ 45 ನಿಮಿಷಕ್ಕೆ ನವಜೈಲ್ ಪೈಗುರಿಯಿಂದ ಹೊರಡುತ್ತದೆ. ಹಿಂದಿನ ರೈಲು 50 ನಿಮಿಷಗಳ ಹಿಂದೆ ಹೊರಟಿದೆ ಮತ್ತು ಮುಂದಿನ ರೈಲು ಅಪರಾಹ್ನ 5:15ಕ್ಕೆ ಹೊರಡಲಿದೆ. ಯಾವ ಹೊತ್ತಿಗೆ ಈ ಮಾಹಿತಿಯನ್ನು ಆ ಮಹಿಳೆಗೆ ನೀಡಲಾಯಿತು? ಸೊ ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಟ್ರೈನ್ 5:15ಕ್ಕಿದೆ. ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು 5 hours 15 minutesಗೆ ಇದೆ. ಸೊ ಇಲ್ಲಿ 1 hour ಅನ್ನ ನಾವು ಈ ಮಿನಿಟ್ಸ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. 1 hour 60 minutes, 2 hour 120 minutes, 3 hour 180 minutes, 4 hour 240 minutes, 5 hour 300 minutes. ಸೊ ಇಲ್ಲಿ ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು 5:15 ನಿಮಿಷ. ಸೊ 5 hours ಅಂದಾಗ 300 minutes plus 15 minutes ಅಂದ್ರೆ ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು 315 minutes ಇದೆ. ಸೊ ಇದರಲ್ಲಿ ಇವಾಗ ಆಗಲೇ ಒಂದು ರೈಲು 50 ನಿಮಿಷಗಳಿಂದ ಹಿಂದೆ ಹೊರಟಿದೆ. ಸೊ ಹಾಗಾಗಿ 50ಅನ್ನ ಮೈನಸ್ ಮಾಡಬೇಕಾಗುತ್ತೆ. 315 minus 50 265 minutes. ಸೊ ಇದನ್ನ ಅವರ್ಸ್ಗೆ ಕನ್ವರ್ಟ್ ಮಾಡಿದಾಗ 240 plus 25 ಅಂದ್ರೆ 4 hours 25 minutes 4 ಗಂಟೆ 25 ನಿಮಿಷಕ್ಕೆ ಈ ಒಂದು ಮಾಹಿತಿಯನ್ನ ಆ ಪುರುಷ ಮಹಿಳೆಗೆ ನೀಡಿದ್ದಾನೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. Question number 4. If it is possible to make a meaningful word from the first, second, fourth and fifth letters of the word falsehood, then which will be the third letter from the right? Give your answer as M if more than one word can be formed, and if no word can be formed, then give your answer as X. ಒಂದು ವೇಳೆ falsehood ಎಂಬ ಪದವನ್ನು ಬಳಸಿಕೊಂಡು falsehood ಪದದಲ್ಲಿನ ಮೊದಲನೆಯ, ಎರಡನೆಯ, ನಾಲ್ಕನೆಯ ಮತ್ತು ಐದನೇ ಅಕ್ಷರಗಳಿಂದ ಅರ್ಥಪೂರ್ಣ ಪದವೊಂದನ್ನು ರಚಿಸಲು ಸಾಧ್ಯವಾಗುವುದಾದರೆ ಬಲಭಾಗದಿಂದ ಮೂರನೇ ಅಕ್ಷರ ಯಾವುದು? ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಪದಗಳನ್ನು ರಚಿಸಬಹುದಾದರೆ ನಿಮ್ಮ ಉತ್ತರವನ್ನು ಎಂ ಎಂದು, ಒಂದು ವೇಳೆ ಯಾವುದೇ ಪದವನ್ನು ರಚಿಸಲು ಅಸಾಧ್ಯವಾದರೆ ನಿಮ್ಮ ಉತ್ತರವನ್ನ ಎಕ್ಸ್ ಎಂದು ಸೂಚಿಸಿ. ಸೊ ಇಲ್ಲಿ falsehood ಅನ್ನ ಬರ್ಕೊಂಡಿದ್ವಿ, ಇದಕ್ಕೆ ನಂಬರಿಂಗ್ ಮಾಡಿದೀವಿ 1 2 3 4 5 6 7 8 9 ಅಂತ. ಸೊ ಇಲ್ಲಿ ಮೊದಲನೆಯ, ಎರಡನೆಯ, ನಾಲ್ಕನೇ ಮತ್ತು ಐದನೇ ಅಕ್ಷರಗಳಿಂದ, ಸೊ ಮೊದಲನೇ ಅಕ್ಷರ ಎಫ್ ತಗೊಂಡಿದ್ದೀವಿ, ಎರಡನೇ ಅಕ್ಷರ ಎ, ನಾಲ್ಕನೇ ಅಕ್ಷರ ಎಸ್, ಐದನೇ ಅಕ್ಷರ ಇ ತಗೊಂಡಿದ್ವಿ. ಸೊ ಇವುಗಳನ್ನ ಬಳಸಿಕೊಂಡು ನಾವು ಅರ್ಥಪೂರ್ಣ ಪದವನ್ನ ರಚಿಸಬಹುದು. ಅದು ಯಾವುದಂತಂದ್ರೆ ಸೇಪ್, SAP ಸೇಪ್ ಎಂಬ ಪದವನ್ನ ರಚಿಸಬಹುದು. ಹಾಗಾದ್ರೆ ಬಲಭಾಗದಿಂದ ಮೂರನೇ ಅಕ್ಷರ ಯಾವುದು? ಬಲಭಾಗದಿಂದ ಮೂರನೇ ಅಕ್ಷರ ಅಂತಂದ್ರೆ 1 2 3 ಬಲಭಾಗದಿಂದ ಮೂರನೇ ಅಕ್ಷರ ಎ ಬರ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಬಿ ಎ ಇಲ್ಲಿ ಸರಿಯಾಗಿದೆ. Question number 5. A lady runs 12 kilometers towards north, then 6 kilometers towards south, and then 8 kilometers towards east. How far is she from her starting point and in which direction? ಒಬ್ಬ ಮಹಿಳೆ ಉತ್ತರಕ್ಕೆ 12 ಕಿಲೋಮೀಟರ್, ನಂತರ ದಕ್ಷಿಣಕ್ಕೆ 6 ಕಿಲೋಮೀಟರ್, ನಂತರ ಪೂರ್ವಕ್ಕೆ 8 ಕಿಲೋಮೀಟರ್ ಓಡುತ್ತಾಳೆ. ಹಾಗಾದರೆ ಅವಳು ತನ್ನ ಆರಂಭಿಕ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿ ಎಷ್ಟು ದೂರದಲ್ಲಿದ್ದಾಳೆ? ಸೊ ಲೇಡಿ ರನ್ಸ್ 12 kilometers ಟುವರ್ಡ್ಸ್ ನಾರ್ತ್. ಅವಳು ನಾರ್ತ್ಗೆ 12 ಕಿಲೋಮೀಟರ್ ಹೋಗ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ 12 ಕಿಲೋಮೀಟರ್. ನಂತರ ದೆನ್ 6 ಸೌತ್ ಟುವರ್ಡ್ಸ್ ಸೌತ್ 6 ಕಿಲೋಮೀಟರ್. ಮತ್ತೆ ಸೌತ್ಗೆ ವಾಪಸ್ ಬರ್ತಾ ಇದ್ದಾಳೆ. ಎಷ್ಟು ಅಂತಂದ್ರೆ 6 ಕಿಲೋಮೀಟರ್. 6 kilometers she coming back to the south. Then 8 kilometers towards east. ಈಸ್ಟ್ ಕಡೆಗೆ 8 ಕಿಲೋಮೀಟರ್ ಬರ್ತಾ ಇದ್ದಾಳೆ. ಸೊ ಹಾಗಾದ್ರೆ ಅವಳು ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಇವಾಗ ಎಷ್ಟು ದೂರದಲ್ಲಿದ್ದಾಳೆ ಮತ್ತೆ ಯಾವ ದಿಕ್ಕಿನಲ್ಲಿದ್ದಾಳೆ? ಸೊ ದಿಕ್ಕನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ನಾರ್ತ್ ಈಸ್ಟ್ ಆಗ್ತಾ ಇದೆ. ಸೊ ಅವಳು ನಾರ್ತ್ ಈಸ್ಟ್ ಕಡೆಗೆ ಇದ್ದಾಳೆ. ಹಾಗಾದ್ರೆ ಎಷ್ಟು ದೂರದಲ್ಲಿದ್ದಾಳೆ ಅಂತ ನೋಡಿದಾಗ, ಸೊ ಇದು ಪೂರ್ತಿ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಇಲ್ಲಿ ತನಕ 12 ಕಿಲೋಮೀಟರ್ ಇದೆ, ಇದು 6 ಇದೆ, ಹಾಗಾಗಿ ಇದು ಕೂಡ 6 ಕಿಲೋಮೀಟರ್ ಆಗ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಅನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡ್ತೀವಿ. ರೂಟ್ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಸೊ ಇಲ್ಲಿ 6 into 6 36 ಆಗುತ್ತೆ. 8 into 8 ಪ್ಲಸ್ 8 into 8 64 ಆಗ್ತಾ ಇದೆ. ಸೊ ಇದಕ್ಕೆ ರೂಟ್ ಅನ್ನ ಬಳಸ್ತೀವಿ. ಸೊ 36 plus 64 100 ಆಗ್ತಾ ಇದೆ. ಸೊ 100 ರೂಟ್ ಅನ್ನ ತೆಗೆದಾಗ ಆನ್ಸರ್ 10 ಬರ್ತಾ ಇದೆ.
ಸೊ ಹೀಗಾಗಿ ಆನ್ಸರ್ಸ್ ಆಪ್ಷನ್ ಸಿ 10 ಕಿಲೋಮೀಟರ್ಸ್ ನಾರ್ತ್ ಈಸ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 6. What refers to loss of biodiversity? Decline in animal species, carbon sinks, decline in variety of living species, huge loss of plant species. ಜೀವ ವೈವಿಧ್ಯದ ನಷ್ಟವು ಏನನ್ನ ಸೂಚಿಸುತ್ತದೆ? ಪ್ರಾಣಿ ಪ್ರಭೇದಗಳ ಕುಸಿತ, ಇಂಗಾಲಪಾತ, ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ, ಸಸ್ಯ ಜಾತಿಗಳಲ್ಲಿನ ಬೃಹತ್ ನಷ್ಟ. ಸೊ ಇಲ್ಲಿ ಜೀವ ವೈವಿಧ್ಯ ನಷ್ಟ ಅಂದಾಗ ಇದು ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ ಆಗಿರ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳು ಒಟ್ಟಾಗಿ ಜೀವ ಜಾತಿಗಳಲ್ಲಿನ ಕುಸಿತವನ್ನು ನಾವು ಜೀವ ವೈವಿಧ್ಯ ನಷ್ಟ ಅಂತೀವಿ. ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ, ಇಟ್ ಮೀನ್ಸ್ ದಟ್ ಡಿಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್. ಸೊ ಬಯೋಡೈವರ್ಸಿಟಿ ಲಾಸ್ ಇಟ್ ಹ್ಯಾಪನ್ಸ್ ವೆನ್ ಪ್ಲಾಂಟ್ ಆರ್ ಅನಿಮಲ್ ಸ್ಪೀಸೀಸ್ ಡಿಸಪಿಯರ್ ಕಂಪ್ಲೀಟ್ಲಿ ಫ್ರಮ್ ದ ಅರ್ತ್. ಸೊ ಯಾವಾಗ ಯಾವುದೇ ಒಂದು ಜಾತಿಯ ಸಸ್ಯ ಆಗಿರ್ಬೋದು, ಯಾವುದೇ ಒಂದು ಜಾತಿಯ ಪ್ರಾಣಿ ಈ ಒಂದು ಭೂಮಿಯಿಂದ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ತಾ ಇದೆ, ಅದೊಂದು ಅವನತಿಯನ್ನ ಹೊಂದ್ತಾ ಇದೆ, ಅದಕ್ಕೆ ನಾವು ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತೀವಿ. Question number 7. According to WHO, which is the virus that causes COVID-19? WHO ಪ್ರಕಾರ COVID-19 ಗೆ ಕಾರಣವಾಗುವ ವೈರಸ್ ಯಾವುದು? So the right answer is option C, SARS-CoV-2. Option C is the right answer. So coronavirus disease 2019 is a disease caused by the coronavirus SARS-CoV-2. First case was identified in Wuhan in China in December 2019. Question number 8. Which of these India manufactured COVID vaccine? ಭಾರತದಲ್ಲಿ ಉತ್ಪಾದಿಸಿದ ಕೋವಿಡ್ ಲಸಿಕೆ ಯಾವುದು? ಮೊಡರ್ನಾ, ಸ್ಪುಟ್ನಿಕ್, ಕೊರೋನಾವಾಕ್, ಕೋವ್ಯಾಕ್ಸಿನ್. ಸೊ ಇವುಗಳಲ್ಲಿ ಭಾರತ ಉತ್ಪಾದಿಸಿದ ಕೋವಿಡ್ ಲಸಿಕೆ ಅಂತಂದ್ರೆ ಕೋವ್ಯಾಕ್ಸಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So Covaxin, India's indigenous COVID-19 vaccine, it is by Bharat Biotech, developed in collaboration with Indian Council of Medical Research (ICMR), then National Institute of Virology. Question number 9. SDGs have specific targets to be achieved by dash ಹೊತ್ತಿಗೆ SDG ಗಳಿಗೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳಿವೆ. Option A 2022, option B 2040, option C 2030, option D 2025. The right answer is option C 2030. So the 17 sustainable development goals and 169 targets are part of transformative agenda 2030. So agenda for sustainable development adopted by 193 member states at the UN General Assembly in the year 2015. Question number 10. Assertion and reasoning question. Assertion is vaccines prevent and save many lives from life threatening diseases. ಸೊ ಇಲ್ಲಿ ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ. ಎಸ್, ಇದು ಸರಿಯಾಗಿದೆ. ಸೊ ಲಸಿಕೆಗಳನ್ನು ಬಳಸೋದ್ರಿಂದ ನಾವು ರೋಗಗಳಿಂದ ಜೀವಗಳನ್ನು ಉಳಿಸ್ತಾ ಇದೆ. Reason is they prevent the entry of disease causing bacteria and virus into our body. ಕಾರಣ ಅವು ನಮ್ಮ ದೇಹದೊಳಗೆ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುತ್ತವೆ. ಇದು ತಪ್ಪಾಗಿದೆ. ಸೊ ಈ ಲಸಿಕೆಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುವುದಿಲ್ಲ. ಸೊ ಹೀಗಾಗಿ ಕಾರಣ ತಪ್ಪಾಗಿದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಅಸರ್ಷನ್ ಇಸ್ ಟ್ರೂ ಬಟ್ ದ ರೀಸನ್ ಇಸ್ ಫಾಲ್ಸ್. ಇಲ್ಲಿ ಎ ಎಂಬುದು ಸತ್ಯವಾಗಿದೆ, ಆರ್ ಎಂಬುದು ಸುಳ್ಳಾಗಿದೆ. Question number 11. In a certain code language, shoot has been coded as 21, 10, 17, 17, 22. How will you code tally in the same language? ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಶೂಟ್ ಎಂಬುದನ್ನು 21, 10, 17, 17, 22 ಎಂದು ಬರೆದರೆ ಟೆಲ್ಲಿಯನ್ನ ಹೇಗೆ ಬರಿತೀವಿ? ಸೊ ಇಲ್ಲಿ ಎಸ್ ಅನ್ನ ಎಸ್ ಇದು 19 ಪ್ಲೇಸ್ ನಲ್ಲಿದೆ. ಸೊ 19 + 2 ಮಾಡಿದ್ದಾರೆ 21 ಬಂದಿದೆ. ಎಚ್ ಇದು 8th ಪ್ಲೇಸ್ ನಲ್ಲಿದೆ +2 ಮಾಡಿ 10 ಬರ್ತಿದ್ದಾರೆ. ಓ ಇದು 15 ಪ್ಲೇಸ್ ನಲ್ಲಿದೆ +2 ಮಾಡಿ 17 ಬರ್ತಿದ್ದಾರೆ. ಅದೇ ರೀತಿ ಓ 17. ಟಿ ಇದು 20 ಪ್ಲೇಸ್ ನಲ್ಲಿದೆ +2 ಮಾಡಿ 22 ಬರ್ತಿದೆ. ಅದೇ ರೀತಿ ಟಿ ಇದು 20 ಪ್ಲೇಸ್ ನಲ್ಲಿದೆ +2 ಮಾಡಿ 22 ಬರೆಯಲಾಗುತ್ತೆ. ಸೊ ಅದೇ ರೀತಿ ಇ ಇದು 5th ಪ್ಲೇಸ್ ನಲ್ಲಿದೆ +2 ಮಾಡಿ 7 ಬರೆಯಲಾಗುತ್ತೆ. ಎಲ್ ಇದು 12 ಪ್ಲೇಸ್ ನಲ್ಲಿದೆ +2 ಮಾಡಿ 14 ಬರೆಯಲಾಗುತ್ತೆ. ಸೊ ನೆಕ್ಸ್ಟ್ ಎಲ್ ಬಂದ್ಬಿಟ್ಟು 14.
ನೆಕ್ಸ್ಟ್ y ಇದು 25th ಪ್ಲೇಸ್ ನಲ್ಲಿದೆ, +2 ಮಾಡಿ 27 ಬರೆಯಲಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 22 7 14 14 27. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Question number 12. The flowers kept in the basket doubles in every 1 minute. If the basket gets completely full by flowers in 30 minutes, then in how many minutes 1/4 of the basket was filled with flowers? ಒಂದು ಬುಟ್ಟಿಯಲ್ಲಿ ಇರಿಸಲಾಗಿರುವ ಹೂಗಳು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತವೆ. ಒಂದು ವೇಳೆ ಆ ಬುಟ್ಟಿಯು 30 ನಿಮಿಷಗಳ ಒಳಗೆ ಹೂಗಳಿಂದ ತುಂಬಿಕೊಂಡರೆ ಎಷ್ಟು ನಿಮಿಷಗಳಲ್ಲಿ ಬುಟ್ಟಿಯು 1/4 ಭಾಗ ಹೂಗಳಿಂದ ತುಂಬಿಕೊಳ್ಳುತ್ತದೆ? ಸೊ ಇಲ್ಲಿ ನೋಡಿದಾಗ ಒಂದು ಬುಟ್ಟಿಯಲ್ಲಿ ಕೆಲವು ಹೂಗಳಿವೆ. ಒಂದು ಫ್ಲವರ್ ಡಬಲ್ ಆಗೋಕೆ 2 ಫ್ಲವರ್ ಆಗೋಕೆ ಎಷ್ಟು ನಿಮಿಷ ಬೇಕು? 1 ನಿಮಿಷ ಬೇಕು. ಅದೇ ರೀತಿ 30 ನಿಮಿಷದಲ್ಲಿ ಈ ಬುಟ್ಟಿ ಏನಾಗ್ತಾ ಇದೆ? ಫುಲ್ ಆಗ್ತಾ ಇದೆ. ಸೊ ನೆನಪಿನಲ್ಲಿರಬೇಕು, ಇಲ್ಲಿ ಒಂದು ಫ್ಲವರ್ 2 ಫ್ಲವರ್ ಆಗೋಕೆ 1 ನಿಮಿಷ ಬೇಕು. ಅಂದ್ರೆ 30 ನಿಮಿಷದಲ್ಲಿ ಫುಲ್ ಆದ್ರೆ ಅದು ಹಾಫ್ ಆಗೋಕೆ ಎಷ್ಟು ನಿಮಿಷ ಬೇಕು? ಕೇವಲ 29 ಮಿನಿಟ್ಸ್. ಯಾಕಂದ್ರೆ ಪ್ರತಿ 1 ನಿಮಿಷಕ್ಕೆ ಅದು ಡಬಲ್ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ 30 ನಿಮಿಷದಲ್ಲಿ ಆ ಬುಟ್ಟಿ ಹೂಗಳಿಂದ ಫುಲ್ ಆದ್ರೆ ಹಾಫ್ ಆಗೋಕೆ 29 ಮಿನಿಟ್ಸ್ ಬೇಕು. ಅದೇ ರೀತಿ 1/4 ಆಗೋಕೆ 28 ಮಿನಿಟ್ಸ್ ಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 13. Study the following Venn diagram and find the region representing persons who are educated and employed but not confirmed. ಈ ಕೆಳಗಿನ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ವಿದ್ಯಾವಂತರಾದ ಮತ್ತು ಉದ್ಯೋಗಸ್ಥರಾದ ಆದರೆ ದೃಢೀಕರಿಸದ ವ್ಯಕ್ತಿಗಳನ್ನ ಪ್ರತಿನಿಧಿಸುವ ವಲಯವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಎ ಸರ್ಕಲ್ ಏನಿದೆ ಇದು ಎಜುಕೇಟೆಡ್, ಬಿ ಸರ್ಕಲ್ ಏನಿದೆ ಇದು ಎಂಪ್ಲಾಯ್ಡ್, ಮತ್ತೆ ಈ ಟ್ರಯಾಂಗಲ್ ಏನಿದೆ ಇದು ಕನ್ಫರ್ಮ್ಡ್. ಸೊ ಇಲ್ಲಿ ನಾವು ಯಾರನ್ನ ಕಂಡುಹಿಡಿಬೇಕಂತಂದ್ರೆ ಪರ್ಸನ್ಸ್ ಹೂ ಆರ್ ಎಜುಕೇಟೆಡ್ ಅಂದಾಗ ಎ ಬಿ ಇ ಡಿ ಬರ್ತಾ ಇದ್ದಾರೆ. ಅಂಡ್ ಎಂಪ್ಲಾಯ್ಡ್ ಅಂದಾಗ ಬಿ ಡಿ ಇ ಎಫ್ ಬರ್ತಾ ಇದ್ದಾರೆ. ಬಟ್ ನಾಟ್ ಕನ್ಫರ್ಮ್ಡ್ ನಲ್ಲಿ ಬಿ ಮತ್ತೆ ಇ ಮಾತ್ರ ಕನ್ಫರ್ಮ್ ಆಗಿದ್ದಾರೆ, ಬಿ ಮತ್ತೆ ಡಿ ಕನ್ಫರ್ಮ್ ಆಗಿಲ್ಲ. ಸೊ ಬಿ ಎಜುಕೇಟೆಡ್ ಕೂಡ ಇದ್ದಾರೆ, ಎಂಪ್ಲಾಯ್ಡ್ ಕೂಡ ಇದ್ದಾರೆ. ಡಿ ಎಜುಕೇಟೆಡ್ ಅಂಡ್ ಎಂಪ್ಲಾಯ್ಡ್ ಬಟ್ ನಾಟ್ ಕನ್ಫರ್ಮ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. Question number 14. In the given figure, P represents hardworking people, Q represents intelligent people, R represents truthful people, and S represents honest people. Which region represents the people who are intelligent, honest, and truthful but not hardworking? ಈ ಒಂದು ಆಕೃತಿಯಲ್ಲಿ ಪಿ ವಲಯ ಕಷ್ಟಪಟ್ಟು ದುಡಿಯುವ ಜನರನ್ನ ಪ್ರತಿನಿಧಿಸ್ತಾ ಇದೆ, ಕ್ಯೂ ವಲಯ ಬುದ್ಧಿವಂತ ಜನರನ್ನ ಪ್ರತಿನಿಧಿಸ್ತಾ ಇದೆ, ಆರ್ ವಲಯ ಸತ್ಯವಂತ ಜನರನ್ನ ಪ್ರತಿನಿಧಿಸ್ತಾ ಇದೆ, ಎಸ್ ವಲಯ ಪ್ರಾಮಾಣಿಕ ಜನರನ್ನು. ಹಾಗಾದ್ರೆ ಯಾವ ವಲಯ ಬುದ್ಧಿವಂತರಾದ, ಪ್ರಾಮಾಣಿಕರಾದ ಮತ್ತು ಸತ್ಯವಂತರಾದ ಆದರೆ ಕಷ್ಟಪಟ್ಟು ದುಡಿಯದ ಜನರನ್ನ ಪ್ರತಿನಿಧಿಸ್ತದೆ? ಸೊ ಈ ಒಂದು ವೆನ್ ಡಯಾಗ್ರಾಮ್ ನಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಪಿ ಏನಿದೆ ಇದು ಹಾರ್ಡ್ ವರ್ಕಿಂಗ್ ಪೀಪಲ್. ಇದರಲ್ಲಿ ಯಾರ್ಯಾರಿದ್ದಾರೆ? 10 9 7 8 11. ಕ್ಯೂ ಇದು ಇಂಟೆಲಿಜೆಂಟ್ 1. ಕ್ಯೂ ಇದು ಇಂಟೆಲಿಜೆಂಟ್, ಇಲ್ಲಿ ಕ್ಯೂ ನಲ್ಲಿ 1 2 6 7 ಸಾರಿ ಕ್ಯೂ ರಿಪ್ರೆಸೆಂಟ್ಸ್ ಇಂಟೆಲಿಜೆಂಟ್ ಪೀಪಲ್. ಇಲ್ಲಿ 1 ಇದ್ದಾರೆ, 2 ಇದ್ದಾರೆ, ಜೊತೆಗೆ 5. ಸೊ 5 ಇಲ್ಲ ಇಲ್ಲಿ ಕ್ಯೂ ನಲ್ಲಿ, ಮಿಸ್ ಆಯ್ತಾ, ತಪ್ಪಾಗಿದೆ. 1 2 6 7 8 ಮತ್ತೆ 11 ಕ್ಯೂ ನಲ್ಲಿದ್ದಾರೆ. ಸೊ ಅದೇ ರೀತಿ ಆರ್ ಬಂದ್ಬಿಟ್ಟು ಟ್ರೂತ್ಫುಲ್ ಪೀಪಲ್ಸ್, ಸಾರಿ ಆರ್ ಬಂದ್ಬಿಟ್ಟು ಟ್ರೂತ್ಫುಲ್ ಪೀಪಲ್. ಆರ್ ನಲ್ಲಿ 9 4 5 6 7 8. ಸೊ ಎಸ್ ಬಂದ್ಬಿಟ್ಟು ಹಾನೆಸ್ಟ್ 2 3 5 6 7. ಸೊ ಹಾಗಾದ್ರೆ ನಾವು ಯಾರನ್ನ ಕಂಡುಹಿಡಿಬೇಕು? ದ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್ ಅಂತಂದ್ರೆ ಕ್ಯೂ ನಲ್ಲಿ ಇರುವವರು, ಹಾನೆಸ್ಟ್ ಎಸ್ ನಲ್ಲಿ ಇರುವವರು, ಟ್ರೂತ್ಫುಲ್ ಆರ್ ನಲ್ಲಿ ಇರುವವರು, ಬಟ್ ನಾಟ್ ಹಾರ್ಡ್ ವರ್ಕಿಂಗ್ ಅಂತಂದ್ರೆ ಅವರು ಪಿ ನಲ್ಲಿ ಇರಬಾರ್ದು ಅಂತವ್ರು ಯಾರಂತ ನೋಡಿದಾಗ ಇಲ್ಲಿ 6 ಇಂಟೆಲಿಜೆಂಟ್ ಕೂಡ ಇದ್ದಾರೆ, ಟ್ರೂತ್ಫುಲ್ ಕೂಡ ಇದ್ದಾರೆ, ಹಾನೆಸ್ಟ್ ಕೂಡ ಇದ್ದಾರೆ, ಆದ್ರೆ ಇವರು ಹಾರ್ಡ್ ವರ್ಕಿಂಗ್ ನಲ್ಲಿ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಎ 6 ಇಲ್ಲಿ ಸರಿಯಾಗಿದೆ. Question number 15. If red is called air, air is called black, black is called sky, sky is called blue, blue is called wind, wind is called white, then what is the color of sky? ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ,
ರೆಡ್ ಅನ್ನ ಏರ್ ಅಂತ ಕರಿತಾ ಇದ್ದೀವಿ, ಏರ್ ಅನ್ನ ಬ್ಲ್ಯಾಕ್ ಅಂತ ಕರಿತಾ ಇದ್ದೀವಿ, ಬ್ಲ್ಯಾಕ್ ಅನ್ನ ಸ್ಕೈ ಅಂತ ಕರಿತಾ ಇದ್ದೀವಿ, ಸ್ಕೈ ಅನ್ನ ಬ್ಲೂ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಆಕಾಶದ ಬಣ್ಣ, ದ ಕಲರ್ ಆಫ್ ದ ಸ್ಕೈ ಇಸ್ ಬ್ಲೂ. ಸೊ ಆಪ್ಷನ್ ಬಿ ಬ್ಲೂ ಈಸ್ ಕರೆಕ್ಟ್. Question number 16. Select the alternative which consists of positive factors contributing to effectiveness of teaching. Option A, teacher's knowledge of the subject. Option B, teacher's socio-economic background. Option C, communication skills of the teacher. Option D, teacher's ability of pleasing the students. Option E, teacher's personal contact with the students. Option F, teacher's competency in managing and monitoring classroom transactions. So ಈ ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಕಾರಣವಾಗುವ ಸಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರೋ ಪರ್ಯಾಯವನ್ನು ಆರಿಸಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಅವಶ್ಯವಾಗಿದೆ. ವಿಷಯದ ಮೇಲೆ ಶಿಕ್ಷಕರ ಜ್ಞಾನ ಬೇಕೇ ಬೇಕು. ಶಿಕ್ಷಕರ ಸಮಾಜ ಆರ್ಥಿಕ ಹಿನ್ನೆಲೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಈ ಟೀಚರ್ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅವಶ್ಯಕತೆ ಇರಲ್ಲ. ದೆನ್ ಶಿಕ್ಷಕರ ಸಂವಹನ ಕೌಶಲ್ಯ ಅವಶ್ಯಕತೆ ಇದೆ. ಸ್ಕಿಲ್ಸ್ ಆಫ್ ದ ಟೀಚರ್ಸ್ ಆರ್ ಎಸೆನ್ಷಿಯಲ್. ದೆನ್ ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಶಿಕ್ಷಕರ ಸಾಮರ್ಥ್ಯ, ಟೀಚರ್ಸ್ ಎಬಿಲಿಟಿ ಪ್ಲೀಸಿಂಗ್ ದ ಸ್ಟೂಡೆಂಟ್ಸ್, ಇದು ಕೂಡ ಅವಶ್ಯಕತೆ ಇಲ್ಲ. ದೆನ್ ಈ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ, ಇದು ಕೂಡ ಅವಶ್ಯಕತೆ ಇಲ್ಲ. ಟೀಚರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದ ಸ್ಟೂಡೆಂಟ್ಸ್ ನಾಟ್ ನೆಸೆಸರಿ. ಎಫ್ ತರಗತಿಯಲ್ಲಿನ ಕೊಠಡಿಗಳ ನಿರ್ವಹಣೆ, ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಸಾಮರ್ಥ್ಯ. ಸೊ ಇಲ್ಲಿ ಟೀಚರ್ಸ್ ಕಾಂಪಿಟೆನ್ಸಿ ಇನ್ ಮ್ಯಾನೇಜಿಂಗ್ ಅಂಡ್ ಮಾನಿಟರಿಂಗ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್, ಇದು ಕೂಡ ಅವಶ್ಯಕತೆ ಇದೆ. ಸೊ ಎ, ಸಿ ಅಂಡ್ ಎಫ್ ಆರ್ ರೈಟ್. ಆಪ್ಷನ್ ಡಿ ಇಸ್ ಕರೆಕ್ಟ್. Question number 17. Unit test, class test and assignment tests are essential components of summative evaluation, analytical evaluation, continuous evaluation, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಘಟಕ ಪರೀಕ್ಷೆಗಳು, ವರ್ಗ ಪರೀಕ್ಷೆಗಳು ಮತ್ತು ನಿಯೋಜನಾ ಪರೀಕ್ಷೆಗಳು ಡ್ಯಾಶ್ದ ಅಗತ್ಯ ಘಟಕಗಳಾಗಿವೆ. ಸಾರಾಂಶ ಮೌಲ್ಯಮಾಪನ, ವಿಶ್ಲೇಷಣಾತ್ಮಕ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್. So continuous evaluation, it is a method of evaluating the examinee whether it is a student or employee throughout the entire learning process. ಇಲ್ಲಿ ವಿದ್ಯಾರ್ಥಿಗಳನ್ನ ಏನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಆ ಒಂದು ಕೋರ್ಸ್ ಮುಗಿಯುವವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಕಂಟಿನ್ಯೂಸ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ. ಇದಕ್ಕೆ ನಾವು ನಿರಂತರ ಮೌಲ್ಯಮಾಪನ ಅಥವಾ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಕ್ವೆಶ್ಚನ್ ನಂಬರ್ 18. ವಿಚ್ ಬ್ರಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಜ್, ಸ್ಟ್ರಕ್ಚರ್, ಮೆಥಡ್ ಅಂಡ್ ವ್ಯಾಲಿಡಿಟಿ? ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ, ಸ್ವರೂಪ, ವಿಧಾನ ಮತ್ತು ಸಿದ್ಧತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ಲಾಜಿಕ್, ಆಪ್ಷನ್ ಬಿ ಅಸ್ಥೆಟಿಕ್ಸ್, ಆಪ್ಷನ್ ಸಿ ಎಪಿಸ್ಟಮೊಲಜಿ, ಆಪ್ಷನ್ ಡಿ ಮೆಟಾಫಿಸಿಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಪಿಸ್ಟಮೊಲಜಿ, ಜ್ಞಾನಶಾಸ್ತ್ರ ಅಂತ ಹೇಳ್ತೀವಿ. ಸೊ ಎಪಿಸ್ಟಮೊಲಜಿ, ಇಟ್ ಈಸ್ ದ ಫಿಲಾಸಫಿಕಲ್ ಸ್ಟಡಿ ಆಫ್ ದ ನೇಚರ್, ಒರಿಜಿನ್ ಅಂಡ್ ಲಿಮಿಟ್ಸ್ ಆಫ್ ಹ್ಯೂಮನ್ ನಾಲೆಜ್. ಸೊ ದ ಟರ್ಮ್ ಈಸ್ ಡಿರೈವ್ಡ್ ಫ್ರಮ್ Greek word episteme, it means knowledge. So question number 19. Which of the following is the highest level of cognitive ability? ಈ ಕೆಳಗಿನವುಗಳಲ್ಲಿ ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಯಾವುದು? ನೋವಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅನಲೈಸಿಂಗ್, ಇವ್ಯಾಲ್ಯುವೇಟಿಂಗ್. ತಿಳಿಯುವುದು, ಅರ್ಥ ಮಾಡಿಕೊಳ್ಳುವುದು, ವಿಶ್ಲೇಷಿಸುವುದು ಮತ್ತೆ ಮೌಲ್ಯಮಾಪನ ಮಾಡುವುದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇವ್ಯಾಲ್ಯುವೇಟಿಂಗ್. ಸೊ ಇಲ್ಲಿ ಮೌಲ್ಯಮಾಪನ ಮಾಡುವುದು ಅರಿವಿನ ಸಾಮರ್ಥ್ಯದ ಅತ್ಯುನ್ನತ ಮಟ್ಟವಾಗಿದೆ. ಸೊ ಹಿಯರ್ ಯು ಕ್ಯಾನ್ ಸಿ ದ steps. First one will be remember, second one is understand, third one is apply, next one is analyze, next one is evaluate, and create, it is added recently. So the right here in options no create, so the right answer is option D, evaluating. Question number 20. Classroom teaching, it is a type of one-way delivery of information, only role playing, non-verbal communication, discourse. ತರಗತಿ ಕೊಠಡಿಯಲ್ಲಿನ ಬೋಧನೆಯು ಡ್ಯಾಶ್ನ ಒಂದು ವಿಧವಾಗಿದೆ. ಮಾಹಿತಿಯ ಒಮ್ಮುಖ ವಿತರಣೆ, ಕೇವಲ ಪಾತ್ರ ನಿರ್ವಹಣೆ, ಅಮೌಖಿಕ ಸಂವಹನ, ಸಂಭಾಷಣೆ. ಸೊ ತರಗತಿಯಲ್ಲಿನ ಒಂದು ಕೊಠಡಿಯಲ್ಲಿನ ಒಂದು ಬೋಧನೆಯು ಇದು ಒಂದು ಸಂಭಾಷಣೆಯಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Classroom teaching, it is a type of discourse. So generally speaking, classroom discourse refers to conversation or communication in educational settings. So question number 21. Assertion and reasoning. Assertion is the purpose of higher education is to promote critical and creative thinking abilities among students. ಪ್ರತಿಪಾದನೆ ಏನು ಹೇಳ್ತಾ ಇದೆ, ವಿದ್ಯಾರ್ಥಿಗಳಿಗೆ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನಾ ಅರ್ಹತೆಗಳನ್ನು ಬೆಳೆಸುವುದೇ ಉನ್ನತ ಶಿಕ್ಷಣದ ಗುರಿಯಾಗಿದೆ. ಎಸ್, ಇದು ಸರಿಯಾಗಿದೆ. ದಿಸ್ ಇಸ್ ಕರೆಕ್ಟ್. Reason is their abilities ensures
ಜಾಬ್ ಪ್ಲೇಸ್ಮೆಂಟ್ಸ್. ಸೊ ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯಲ್ಲಿ ಖಚಿತಪಡಿಸ್ತವೆ. ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಟ್ರೂ and reason is the correct explanation of assertion. Question number 22. The best way for providing value education is through ಡ್ಯಾಶ್ ಮೂಲಕ ಮೌಲ್ಯ ಶಿಕ್ಷಣವನ್ನು ನೀಡುವುದು ಉತ್ತಮ ಮಾರ್ಗವಾಗಿದೆ. ಆಪ್ಷನ್ ಎ ಡಿಸ್ಕಷನ್ಸ್ ಆನ್ ಸ್ಪಿರಿಚುವಲ್ ಟೆಕ್ಸ್ಟ್. ಆಪ್ಷನ್ ಬಿ ಲೆಕ್ಚರ್ಸ್ ಆರ್ ಡಿಸ್ಕಷನ್ಸ್ ಆನ್ ವ್ಯಾಲ್ಯೂಸ್. ಆಪ್ಷನ್ ಸಿ ಸೆಮಿನಾರ್ಸ್ or symposia on values. Option D mentoring or reflective sessions. Yes, here the right answer is option D mentoring or reflective sessions on values. ಮೌಲ್ಯಗಳ ಮೇಲೆ ಮಾರ್ಗದರ್ಶನ ಅಥವಾ ಪರ್ಯಾಲೋಚನಾ ಸಭೆಗಳು. Value education, it is the process by which people give moral values to each other. Yes. Question number 23. Which of the following is not salient feature of NEP 2020? ಕೆಳಗಿನವುಗಳಲ್ಲಿ ಯಾವುದು NEP 2020 ರ ಲಕ್ಷಣ ಅಲ್ಲ? Highest priority to achieve foundational literacy and numeracy by all the students by grade. So this is correct. ಇಲ್ಲಿ ಗ್ರೇಡ್ 3ರಿಂದ ಎಲ್ಲಾ ವಿದ್ಯಾರ್ಥಿಗಳು ತಳಮಟ್ಟದ ಸಾಕ್ಷರತೆ ಮತ್ತೆ ಗಣಿತಜ್ಞೆಯಲ್ಲಿ ಸಾಧಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಇದು NEP 2020 ರ ಒಂದು ಲಕ್ಷಣವಾಗಿದೆ. Learners flexibility to choose their learning objectives and program. This is also feature of NEP 2020. ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ಶಿಕ್ಷಣಾರ್ಥಿಗಳ ನಮ್ಯತೆ ಇದು ಕೂಡ 2020 NEP ಒಂದು ಲಕ್ಷಣ ಆಗಿದೆ. Promoting multilingualism and the power of language in teaching and learning. So this is also feature of NEP 2020. ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಬಹುಭಾಷಿಕತೆ ಮತ್ತು ಭಾಷಾ ಶಕ್ತಿಯನ್ನು ಉತ್ತೇಜಿಸುವುದು ಇದು ಕೂಡ NEP 2020 ರ ಒಂದು ಲಕ್ಷಣ ಆಗಿದೆ. ಆಪ್ಷನ್ ಡಿ ಫೋಕಸ್ ಆನ್ ಸಮೇಟಿವ್ ಅಸೆಸ್ಮೆಂಟ್ ರಾದರ್ ದನ್ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್. ದಿಸ್ ಈಸ್ ನಾಟ್ ಕರೆಕ್ಟ್ ಹಿಯರ್ ಬಿಕಾಸ್ NEP 2020 is going to focus on formative evaluation, not summative assessment. So ಇಲ್ಲಿ 2020 NEP ಏನು ಮಾಡ್ತಾ ಇದೆ, ಇದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ಗೆ ಮಹತ್ವವನ್ನು ನೀಡುತ್ತೆ, ಸಮೇಟಿವ್ಗೆ ಅಲ್ಲ. ಹಾಗಾಗಿ ಇದು ರಾಂಗ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 24. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ? ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ? ಆಪ್ಷನ್ ಎ ಶಿಶು, ಆಪ್ಷನ್ ಬಿ ನಾರಿ, ಆಪ್ಷನ್ ಸಿ ಕಿಶೋರ್, ಆಪ್ಷನ್ ಡಿ ತರುಣ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಾರಿ. So Pradhan Mantri Mudra Yojana, it is a program introduced by the Honorable Prime Minister on April 8, 2015. So ಇದನ್ನ 2015 ಏಪ್ರಿಲ್ 8ರಂದು ಪ್ರಧಾನಮಂತ್ರಿ ಅವರು ಜಾರಿಗೆ ತರ್ತಾರೆ. ಈ ಒಂದು ಪ್ರೋಗ್ರಾಮ್ ನಲ್ಲಿ ಇಟ್ ಈಸ್ ಆಫರಿಂಗ್ ಲೋನ್ಸ್ ಅಪ್ ಟು 10 lakhs ಟು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್. ಸೊ ಇದೇನ್ ಮಾಡ್ತಾ ಇದೆ, ಸಣ್ಣ ಪ್ರಮಾಣದ ಕೈಗಾರಿಕೆಗೆ ರೂಪಾಯಿ 10 ಲಕ್ಷಗಳ ತನಕ ಲೋನ್ ಅನ್ನ ನೀಡ್ತಾ ಇದೆ. ಇದರಲ್ಲಿ 3 ಕ್ಯಾಟಗರೀಸ್ ಇದಾವೆ. ಶಿಶು ಅಂದ್ರೆ ಲೋನ್ಸ್ ಅಪ್ ಟು 50,000, ಕಿಶೋರ್ loans from 50,000 to 5 lakhs, then Tarun loans from 50,000 to 5 lakh to 10 lakhs. Question number 25. NIRF stands for, NIRF ಅಂತಂದ್ರೆ 4 options are given here. The right answer is option B, National Institutional Ranking Framework. So National Institutional Ranking Framework, it is a ranking methodology released annually by Ministry of Education, Government of India, and the main aim is to rank the institutions of higher education. Question number 26. Which sequence of research steps is logical in the list given below? The right answer is option B, problem formulation, hypothesis formulation, development of research design, collection of data, data analysis, arriving at generalizations and conclusions. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಸಮಸ್ಯೆಯ ಸೂತ್ರೀಕರಣ, ಕಲ್ಪನೆಯ ಸೂತ್ರೀಕರಣ, ಸಂಶೋಧನಾ ವಿನ್ಯಾಸ ಅಭಿವೃದ್ಧಿ, ದತ್ತಾಂಶ ಸಂಗ್ರಹ, ದತ್ತಾಂಶ ವಿಶ್ಲೇಷಣೆ, ಸಾಧಾರೀಕರಣಕ್ಕೆ ಆಗಮಿಸುವುದು ಮತ್ತೆ ಮುಕ್ತಾಯ. ಸ್ಟೆಪ್ಸ್ ಆಫ್ ರಿಸರ್ಚ್, ಡಿಫೈನಿಂಗ್ ರಿಸರ್ಚ್ ಪ್ರಾಬ್ಲಮ್, ರಿವ್ಯೂ ಆಫ್ ಲಿಟರೇಚರ್, formulate hypothesis, preparing the research design, data collection, data analysis, then interpretation and report writing. Question number 27. What is netnography? Digital investigation, market research of netizens, social media research, online ethnography research. Netnography ಅಂದ್ರೆ ಏನು?
ಆಪ್ಷನ್ ಎ ಡಿಜಿಟಲ್ ಅನ್ವೇಷಣೆ, ಆಪ್ಷನ್ ಬಿ ನೆಟಿಸನ್ ಮಾರುಕಟ್ಟೆ ಸಂಶೋಧನೆ, ಆಪ್ಷನ್ ಸಿ ಸಾಮಾಜಿಕ ಮಾಧ್ಯಮ ಸಂಶೋಧನೆ, ಆಪ್ಷನ್ ಡಿ ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ. ನೆಟ್ನೋಗ್ರಫಿ ಮೀನ್ಸ್ ಆನ್ಲೈನ್ ಎಥ್ನೋಗ್ರಫಿ ರಿಸರ್ಚ್. ನೆಟ್ನೋಗ್ರಫಿ ಅಂತ ಅಂದ್ರೆ ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ. So ethnography, it is a form of qualitative research that seeks to understand the cultural experiences that encompass and are reflected within traces, practices, networks and system of social media. Question number 28. Which one of the books is authored by Fred N. Kerlinger? Fred N. Kerlinger ಅವರು ಬರೆದಿರುವ ಪುಸ್ತಕ ಯಾವುದು? The right answer is option A, Foundations of Behavioral Research. Question number 29. A null hypothesis is hypothesis of no difference, hypothesis that assigns value of 0 to the variable, option C hypothesis of zero significance, option D hypothesis which can neither be proved nor disproved. ಶೂನ್ಯ ಕಲ್ಪನೆ ಅಂದ್ರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೈಪೋಥಿಸಿಸ್ ಆಫ್ ನೋ ಡಿಫರೆನ್ಸ್. ವ್ಯತ್ಯಾಸವಿಲ್ಲದಿರುವ ಕಲ್ಪನೆಯನ್ನು ನಾವು ಶೂನ್ಯ ಕಲ್ಪನೆ ಅಂತ ಹೇಳ್ತೀವಿ. So in scientific research, the null hypothesis is the claim that the effect being studied does not exist. Or else hypothesis means there is no relationship between the variables. Question number 30. When a research problem is related to heterogeneous population, which of the following is the most suitable sampling method? ಸಂಶೋಧನಾ ಸಮಸ್ಯೆ ಒಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಈ ಕೆಳಗಿನ ಮಾದರಿ ವಿಧಾನಗಳಲ್ಲಿ ಯಾವುದು ಸೂಕ್ತ? Option A cluster sampling, option B stratified sampling, option C convenient sampling, option D simple random sampling. The right answer is option B stratified sampling. Shrenikrita madari. The stratified sampling, it is a method of obtaining a representative sample from a population that researchers have divided into relatively similar subpopulation. So ಇಲ್ಲಿ ಏನು ಮಾಡ್ತಾ ಇದ್ದಾರೆ, ರಿಸರ್ಚರ್ ಎಂಟೈರ್ ಪಾಪ್ಯುಲೇಷನ್ ನ ಡಿಫರೆಂಟ್ ಸಬ್ ಗ್ರೂಪ್ ಅನ್ನಾಗಿ ಡಿವೈಡ್ ಮಾಡಿ ಈಚ್ ಗ್ರೂಪ್ ನಿಂದ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದಕ್ಕೆ ನಾವು ಸ್ಟ್ರಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 31. An unsolicited email message sent to many recipients at once is ಅಪೇಕ್ಷಿಸದ ಇಮೇಲ್ ಸಂದೇಶವನ್ನು ಒಂದೇ ಬಾರಿಗೆ ಹಲವು ಸ್ವೀಕೃತಿದಾರರಿಗೆ ಕಳುಹಿಸಿದರೆ ಅದೊಂದು ವರ್ಮ್, ವೈರಸ್, ಥ್ರೆಟ್, ಸ್ಪ್ಯಾಮ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಪ್ಯಾಮ್. So unsolicited email, often referred to as spam or junk mail, is essentially any electronic mail that you receive without requesting or expecting it. So ಇಂಥ ನಮ್ಮ ಜಿಮೇಲ್ ನಲ್ಲಿ ಕೂಡ ಸ್ಪ್ಯಾಮ್ ಅಂತ ಫೋಲ್ಡರ್ ಇರುತ್ತೆ. ಇಂಥ ಮೆಸೇಜ್ಗಳನ್ನ ನಾವು ರಿಕ್ವೆಸ್ಟ್ ಮಾಡಿರಲ್ಲ, ಆದರೂ ಕೂಡ ನಮಗೆ ಬರ್ತವೆ. ಇಂಥ ಮೆಸೇಜ್ಗಳನ್ನ ಒಂದೇ ಬಾರಿಗೆ ಹಲವಾರು ಜನರ ಮೇಲ್ಗಳಿಗೆ ಕಳಿಸಲಾಗುತ್ತೆ. ಕ್ವೆಶ್ಚನ್ ನಂಬರ್ 32. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಗ್ನಲ್ ಅಂಡ್ ಟೆಲಿಗ್ರಾಮ್? ಸಿಗ್ನಲ್ ಮತ್ತೆ ಟೆಲಿಗ್ರಾಮ್ಗಳ ನಡುವಿರುವ ವ್ಯತ್ಯಾಸ. ಆಪ್ಷನ್ ಎ ಇಸ್ ಕರೆಕ್ಟ್. ಸಿಗ್ನಲ್ ಈಸ್ ಫುಲ್ಲಿ ಓಪನ್ ಸೋರ್ಸ್. ಈ ಸಿಗ್ನಲ್ ಎಂಬುದು ಸಂಪೂರ್ಣವಾಗಿ ಮುಕ್ತ ಮೂಲವಾಗಿದೆ. ಸೊ ಈ ಸಿಗ್ನಲ್ ಮತ್ತೆ ಟೆಲಿಗ್ರಾಮ್ ಡಿಫ್ರೆನ್ಸಸ್ ಅನ್ನು ನೋಡಿದಾಗ ಟೆಲಿಗ್ರಾಮ್ ಇಟ್ ಈಸ್ ಪ್ರಾಫಿಟ್ ಮೋಟಿವ್, ಬಟ್ ಸಿಗ್ನಲ್ ಇಟ್ ಈಸ್ ನಾನ್ ಪ್ರಾಫಿಟ್ ಮೋಟಿವ್ ಅಂಡ್ ಇಟ್ ಈಸ್ ಫುಲ್ಲಿ ಓಪನ್ ಸೋರ್ಸ್. But Telegram is not fully open source. In Signal, you can find no end-to-end encryption, but in Signal there is fully end-to-end encryption. And in Telegram, screen or security is optional. In Signal, screen security is enabled. In Telegram, inbuilt cloud backup. In Signal, local backup. In Telegram, you can find automatic screen lock. In Signal also there is automatic screen lock. In both, two-factor authentication will be there. Then in Telegram, no group chat security. In Signal, group chat security is enabled. Question number 33. Which is the largest TV experiment of India? ಭಾರತದ ಅತಿ ದೊಡ್ಡ ಟಿವಿ ಪ್ರಯೋಗ ಯಾವುದು? GramSat, Jabua, GDCP, CADE communication project or SITE? The right answer is option D, SITE. So SITE stands for Satellite Instructional Television Experiment. It was an experimental satellite communication project launched in the year 1975 and it was designed by NASA and ISRO. Question number 34. The National Informatics Center launched an instant messaging app on the lines of WhatsApp in February 2021. Identify the app. ರಾಷ್ಟ್ರೀಯ ಮಾಹಿತಿ ಕೇಂದ್ರವು ವಾಟ್ಸಪ್ ಮೂಲಕ 2021 ಫೆಬ್ರವರಿಯಲ್ಲಿ ತ್ವರಿತ ಹೊಸಗೆಯನ್ನು ಕಳಿಸುವ ವೇದಿಕೆಯನ್ನು ಆ್ಯಪ್ ಅನ್ನು ಪ್ರಾರಂಭಿಸಿತು. ಅದರ ಹೆಸರು ಸಂದೇಶ್ ವಾರ್ತಾ ಸಹಯೋಗ್ ಖಬರ್. ದ ರೈಟ್ ಆನ್ಸರ್ ಇಸ್
Option A, Sandesh. So the National Informatics Center has launched an app called Sandesh. It was instant messaging platform similar to what? WhatsApp. Question number 35. What is dashboard? Dashboard ಅಂದ್ರೆ ಏನು? It is a scorecard, information management tool, health information management tool, cloud storage. The right answer is dashboard is a information management tool. Dashboard ಇದು ಒಂದು ಮಾಹಿತಿ ನಿರ್ವಹಣಾ ಸಲಕರಣೆಯಾಗಿದೆ. So dashboard, it is an information management tool that provides a visual representation of real-time data that is helping to business users make smarter data-driven decisions. Question number 36 to 40 are related to this paragraph. You can pause the video and read the paragraph and try to answer the questions. So I am going to tell answers directly. So ಇಲ್ಲಿ ಪ್ರಶ್ನೆಗಳು 36 ರಿಂದ 40 ರವರೆಗೆ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿವೆ. ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೇಕು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕು. ನಾನು ನಿಮಗೆ ನೇರವಾಗಿ ಉತ್ತರಗಳನ್ನ ನೀಡ್ತೀನಿ. ಕ್ವೆಶ್ಚನ್ ನಂಬರ್ 36. Which is the most appropriate title for the above passage? Option D, Win for Me Too. ಮೇಲಿನ ವಾಕ್ಯವೃಂದಕ್ಕೆ ಅತ್ಯಂತ ಸಮರ್ಪಕವಾದ ಶೀರ್ಷಿಕೆ ಅಂದರೆ Me Tooಗೆ ಗೆಲುವು. Question number 37. What does the passage say about women's rights to air their grievances? The right answer is option B. Women can use social media platforms. ತಮ್ಮ ಅಳಲನ್ನು ಪ್ರಸಾರ ಮಾಡುವ ಮಹಿಳೆಯರ ಹಕ್ಕುಗಳ ಬಗ್ಗೆ ಈ ವಾಕ್ಯದಿಂದ ಏನನ್ನು ಹೇಳುತ್ತದೆ ಅಂದಾಗ ಮಹಿಳೆಯರು ಸಾಮಾಜಿಕ ಮಾಧ್ಯಮದ ವೇದಿಕೆಗಳನ್ನು ಬಳಸಿಕೊಳ್ಳಬಹುದು. Question number 38. What did the court say about sexual harassment at workplaces act? The right answer is option C. It has criminalized sexual harassment at workplaces. ಕೆಲಸದ ಸ್ಥಳಗಳಲ್ಲಿನ ಲೈಂಗಿಕ ಕಿರುಕುಳ ಕಾಯ್ದೆಯ ಬಗ್ಗೆ ನ್ಯಾಯಾಲಯ ಏನನ್ನ ಹೇಳಿದೆ? ಇದು ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳವನ್ನು ಅಪರಾಧೀಕರಿಸಿದೆ. Question number 39. What is the essence of judgment? Option A. Criminal defamation case doesn't curtail women's right to complain. ತೀರ್ಪಿನ ಸಾರಾಂಶವೇನು? ಕ್ರಿಮಿನಲ್ ಮಾನಹಾನಿ ಪ್ರಕರಣವು ದೂರು ನೀಡುವ ಮಹಿಳೆಯರ ಹಕ್ಕನ್ನು ಮೊಟಕುಗೊಳಿಸುವುದಿಲ್ಲ. Question number 40. Which of the following did not find any mention in the verdict as per the passage? The right answer is option B. ವಾಕ್ಯವೃಂದದ ಪ್ರಕಾರ ಈ ಕೆಳಗಿನಲ್ಲಿ ಯಾವುದನ್ನು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿಲ್ಲ? ಮಾನಸಿಕ ಆಘಾತಕ್ಕೆ ಬಲಿಯಾಗುವುದನ್ನು. Question number 41 to 45 are related to data interpretation. So ಇಲ್ಲಿ 41 ರಿಂದ 45 ವರೆಗಿನ ಪ್ರಶ್ನೆಗಳು ಈ ಒಂದು ಡೇಟಾಗೆ ಸಂಬಂಧಪಟ್ಟಿವೆ. ಕಂಪನಿ ಎ ಬಿ ಸಿ, ಕಂಪನಿ ಎ ಆಫೀಸರ್ಸ್ ವರ್ಕರ್ಸ್ ರೇಷಿಯೋ 1:35, 1:20, 1:15. And here company A total employees 35%, B 40%, C 25%. Total workers are 1200. So question number 41. Find the ratio between total number of workers in company A and company B to the total number of officers in company A and company B. ಕಂಪನಿ ಎ ಮತ್ತು ಬಿ ಯಲ್ಲಿರುವ ಒಟ್ಟು ಕಾರ್ಮಿಕರ ಸಂಖ್ಯೆ ಹಾಗೂ ಕಂಪನಿ ಎ ಮತ್ತು ಕಂಪನಿ ಬಿ ಯಲ್ಲಿನ ಒಟ್ಟು ಅಧಿಕಾರಿಗಳ ಸಂಖ್ಯೆಯ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಟೋಟಲ್ ವರ್ಕರ್ಸ್ ಪ್ರಶ್ನೆಯಲ್ಲಿ ನೀಡಿದ್ದಾರೆ. ಇನ್ ಕಂಪನಿ ಎ 35%. ಸೊ ಟೋಟಲ್ ವರ್ಕರ್ಸ್ ಆರ್ 1200. ಸೊ 35 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ 1200 ಮಾಡಿದಾಗ 420 ಬರ್ತಾ ಇದೆ. ಕಂಪನಿ ಬಿ 40/100 ಇಂಟು 1200 480. Company C 25/100 into 1200 300. So these are the total workers. So workers in company A and B are 420 plus 480. So ಅದೇ ರೀತಿ total officers, the ratio is given 1:35. So is equal to in company A total workers are 420. So 420 into 1 divided by 35, 12 officers. Company B 480 into 1/20, 24 officers. Company C 1:15. So 300 is multiplied by 1 divided by 15, 20 officers. So here ratio to workers in A and B to officers in A and B. So 420 plus 480, 12 plus 24, 900:36. The right answer is option 25:1. Option A is correct. Question number 42. Total number of employees in company B exceeds total number of employees in company C by ಕಂಪನಿ ಬಿ ಯಲ್ಲಿನ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಕಂಪನಿ ಸಿ ಯಲ್ಲಿನ ಒಟ್ಟು ಉದ್ಯೋಗಿಗಳ ಸಂಖ್ಯೆಗಿಂತ ಡ್ಯಾಶ್ ಹೆಚ್ಚಿದೆ. ಸೊ ಇವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕಂಪನಿ ಬಿ ನಲ್ಲಿ 480 ವರ್ಕರ್ಸ್ ಇದ್ದಾರೆ ಮತ್ತೆ
24 ಆಫೀಸರ್ಸ್ ಇದ್ದಾರೆ. ಟೋಟಲ್ 504 ಎಂಪ್ಲಾಯೀಸ್. ಇನ್ ಕಂಪನಿ ಸಿ 300 workers are there and 20 officers are there. So total 320 employees. So the difference is 504 minus 320, 184. Option C is correct. Question number 43. What is the total number of officers in the 3 companies? 3 ಕಂಪನಿಗಳಲ್ಲಿರುವ ಅಧಿಕಾರಿಗಳ ಸಂಖ್ಯೆ. ಸೊ ಆಗಲೇ ಪ್ರಶ್ನೆ 1ರಲ್ಲಿನೇ ಸಾಲ್ವ್ ಮಾಡಿದ್ದೀವಿ. 12 plus 24 plus 20, 56. Option A is correct. Question number 44. The difference between the total number of employees in company A and company C is. ಕಂಪನಿ ಎ ಮತ್ತು ಕಂಪನಿ ಸಿ ಯಲ್ಲಿನ ಉದ್ಯೋಗಿಗಳ ಒಟ್ಟು ಸಂಖ್ಯೆಯಲ್ಲಿನ ವ್ಯತ್ಯಾಸ. ಇದನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಎಂಪ್ಲಾಯೀಸ್ ಇನ್ ಕಂಪನಿ ಎ 420 ವರ್ಕರ್ಸ್ ಪ್ಲಸ್ 12 ಆಫೀಸರ್ಸ್, ಟೋಟಲ್ 432. ಎಂಪ್ಲಾಯೀಸ್ ಇನ್ ಕಂಪನಿ ಸಿ 300 ವರ್ಕರ್ಸ್ ಪ್ಲಸ್ 20 laborers, total 320. So 432 minus 20 is 112. So option B is correct. Question number 45. The difference in the number of officers in company B and company C is. ಕಂಪನಿ ಬಿ ಮತ್ತೆ ಸಿ ಯಲ್ಲಿನ ಅಧಿಕಾರಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸ. So in company B there are 24 officers. In company C there are 20 officers. So the difference is 4. Option A is correct. Question number 46. Assertion and reason. Assertion is ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಫಾಸ್ಟ್ ಅಂಡ್ ಫ್ಲೆಕ್ಸಿಬಲ್. ರಾಂಗ್. ಏಕೆಂದರೆ ಔಪಚಾರಿಕ ಸಂವಹನವು ತ್ವರಿತವಾಗಿರುವುದಿಲ್ಲ ಮತ್ತು ಇದು ಹೊಂದಿಕೊಳ್ಳುವಂಥದ್ದಲ್ಲ. ಸೊ ಇದಕ್ಕೆ ಫಾರ್ಮಲ್ ಕಮ್ಯುನಿಕೇಶನ್ ದೇರ್ ವಿಲ್ ಬಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ರೀಸನ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಶನ್. ದಿಸ್ ಈಸ್ ಕರೆಕ್ಟ್. ಸೊ ಇಲ್ಲಿ ಔಪಚಾರಿಕ ಸಂವಹನ ಒಂದು ಮಾಹಿತಿ ವ್ಯವಸ್ಥಿತವಾದ ಮತ್ತು ಕ್ರಮಬದ್ಧವಾದ ಹರಿವು ಆಗಿದೆ. So here assertion is wrong, reason is correct. Option D is right answer. Question number then formal communication, it is an exchange of official information. It occurs within the same organization. It is having predetermined channels and predetermined rules, standards, processes. Examples: memos, reports, letters, presentations, etc. Question number 47. The mode of communication that involves a single source transmitting information to a large, diversified, heterogeneous and disparate audience simultaneously is called. ಏಕಕಾಲದಲ್ಲಿ ಬೃಹತ್ತಾದ, ವೈವಿಧ್ಯಮಯವಾದ, ವಿವಿಧ ಸ್ವರೂಪದ ಮತ್ತು ಚದುರಿ ಹೋಗಿರುವ ಪ್ರೇಕ್ಷಕರಿಗೆ ಏಕೈಕ ಮೂಲದಲ್ಲಿ ಮಾಹಿತಿಯನ್ನು ರವಾನಿಸುವ ಸಂವಹನದ ವಿಧಾನವನ್ನು ಹೀಗೆ ಕರೆಯುತ್ತೇವೆ. ಗ್ರೂಪ್ ಕಮ್ಯುನಿಕೇಶನ್, ಮಾಸ್ ಕಮ್ಯುನಿಕೇಶನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಪಬ್ಲಿಕ್ ಕಮ್ಯುನಿಕೇಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಾಸ್ ಕಮ್ಯುನಿಕೇಶನ್. ಸಮೂಹ ಸಂವಹನ ಅಂತ ಹೇಳ್ತೀವಿ. ಸೊ ಮಾಸ್ ಕಮ್ಯುನಿಕೇಶನ್, ಇಟ್ ಇಸ್ ದ ಪ್ರೊಸೆಸ್ ಆಫ್ ಇಂಪಾರ್ಟಿಂಗ್ and exchanging information through mass media to a large population. So ಒಂದೇ ಸಮಯದಲ್ಲಿ ಹೆಚ್ಚಿನ ಜನರಿಗೆ ಮಾಹಿತಿಯನ್ನ ನೀಡುವುದು ಸಮೂಹ ಸಂವಹನ ಆಗಿದೆ. Question number 48. Encoding or scrambling data for transmission across a network is known as. ಒಂದು ನೆಟ್ವರ್ಕ್ನೊಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಅಥವಾ ಅಸ್ತವ್ಯಸ್ತಗೊಳಿಸುವುದನ್ನು ಹೀಗೆ ಕರೆಯುತ್ತೇವೆ. The right answer is option C, encryption. So encoding or scrambling data for transmission across a network is known as the encryption. It is a method used to convert the message into another form. Question number 49. Ideological codes shape our collective. ಸೈದ್ಧಾಂತಿಕ ಸಂಕೇತಗಳು ನಮ್ಮ ಸಾಮೂಹಿಕ ಡ್ಯಾಶ್ ರೂಪಿಸುತ್ತವೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪರ್ಸೆಪ್ಷನ್ಸ್. ಗ್ರಹಿಕೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 50. ವಾಟ್ ಈಸ್ ಟ್ವಿಟ್ಟರ್ ಹ್ಯಾಂಡಲ್? ಟ್ವಿಟ್ಟರ್ ಹ್ಯಾಂಡಲ್ ಎಂದರೇನು? The right answer is option D, username. Twitter handle means username. So Twitter handle is the username that appears at the end of your unique Twitter URL. So it must contain fewer than 15 characters. Okay friends, this is about our today's session. If you are preparing for Karnataka SET 2024, so you can download our global online app. Here you will get live classes, theory lectures, mock tests, previous year questions and model question papers at one place. So if you want to join, you can download global online app from the Play Store and you can click on the store, search Karnataka SET paper 1, then you will get the entire course. You can also join our global online conduct telegram group. Yes, I wish all the best to all. Thank you.